ಗುರು ಇವತ್ತು ನವರಾತ್ರಿಯ ಎರಡನೇ ದಿನ. ಈ ದಿನ ನಾವು ದೇವಿಯನ್ನ ಬ್ರಹ್ಮಚಾರಿಣಿಯಾಗಿ ಆರಾಧಿಸ್ತೀವಿ. ಈ ಬ್ರಹ್ಮಚಾರಿಣಿ ದೇವಿಯ ಕಥೆ ಏನು ಗೊತ್ತಾ? ಬಾ ಗುರು ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬಂದ್ಬಿಡೋಣ. ಸತಿದೇವಿ ಪರ್ವತರಾಜನ ಮಗಳು ಪಾರ್ವತಿಯಾಗಿ ಹುಟ್ಟಿ ಬರ್ತಾಳೆ. ಆದ್ರೆ ಅವಳಿಗೆ ತಾನೇ ಸತಿ ತನ್ನ ಜೀವನದ ಉದ್ದೇಶ ಶಿವನನ್ನ ಮದುವೆ ಆಗೋದು ಅನ್ನೋದು ಗೊತ್ತೇ ಇರುವುದಿಲ್ಲ. ಒಂದು ಸಲ ಹಿಮಾಲಯ ಪರ್ವತಕ್ಕೆ ನಾರದ ಮುನಿಗಳು ಭೇಟಿ ಕೊಟ್ಟು ಆ ಪುಟ್ಟ ಪಾರ್ವತಿಗೆ ತನ್ನ ಜೀವನದ ಉದ್ದೇಶ ಏನು ಅಂತ ನೆನಪು ಮಾಡಿ ಕೊಡ್ತಾರೆ. ಜೊತೆಗೆ ಶಿವನನ್ನು ಮದುವೆ ಆಗ್ಬೇಕು ಅಂತಂದ್ರೆ ಘೋರವಾದ ತಪಸ್ಸನ್ನು ಮಾಡಬೇಕು, ಅವಳೇ ಸತಿ ಅಂತ ಶಿವನಿಗೆ ನೆನಪು ಮಾಡಿ ಕೊಡ್ಬೇಕು ಅಂತ ಹೇಳ್ತಾರೆ. ಪಾರ್ವತಿ ರಾಜಕುಮಾರಿಯಾಗಿದ್ರು ತನ್ನ ಸುಖ ವೈಭೋಗ ಎಲ್ಲವನ್ನು ಬಿಟ್ಟು ಘೋರವಾದ ತಪಸ್ಸನ್ನು ಆಚರಿಸ್ತಾಳೆ. ಜೀವನದಲ್ಲಿ ಸುಖ ವೈಭೋಗ ಎಲ್ಲವನ್ನು ಬಿಟ್ಟು ಘೋರವಾದ ತಪಸ್ಸನ್ನು ಆಚರಿಸೋರನ್ನ ಬ್ರಹ್ಮಚಾರ್ಯ ಪಡೆದವರು ಅಂತ ಹೇಳ್ತಾರೆ. ಹೀಗೆ ಪಾರ್ವತಿ ದೇವಿ ತಪಸ್ಸನ್ನು ಆಚರಿಸೋದ್ರಿಂದ ಆಕೆಯನ್ನ ಬ್ರಹ್ಮಚಾರಿಣಿ ಅಂತ ಕರೀತಾರೆ. ಪಾರ್ವತಿಯ ತಪಸ್ಸು ಎಷ್ಟು ಘೋರವಾಗಿತ್ತು ಅಂದ್ರೆ ಶಿವನಿಗೂ ಕೂಡ ಅವಳೆ ಸತಿ ಅನ್ನೋದನ್ನ ಮನವರಿಕೆ ಆಗುತ್ತಂತೆ. ಶಿವ ಪಾರ್ವತಿಯನ್ನ ಪರೀಕ್ಷೆ ಮಾಡ್ತಾರೆ. ಅವಳೆ ಸತಿ ಅಂತ ಗೊತ್ತಾದಾಗ ಅವಳ ಜೊತೆ ಮದುವೆ ಆಗೋದಕ್ಕೆ ಒಪ್ಕೊಂತಾರೆ. ನವರಾತ್ರಿಯ ಎರಡನೇ ದಿನದ ಬಣ್ಣ ಬಿಳಿ ಬಣ್ಣ. ಇದು ಸಮೃದ್ಧಿ, ಜ್ಞಾನ ಹಾಗೆ ಬುದ್ಧಿವಂತಿಕೆಯನ್ನ ಪ್ರತಿಬಿಂಬಿಸುತ್ತೆ. ಈ ಮಾಹಿತಿ ಇಷ್ಟ ಆದ್ರೆ ಒಂದೊಂದು ಲೈಕ್ ಕೊಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ MJ.com ನ ಫಾಲೋ ಮಾಡ್ಕೊಂಬಿಡಿ.